ಇದು ಆಂಧ್ರ ಅಸೆಂಬ್ಲಿ ಹೋದ್ಸರಿ ಜಗನ್ಗೆ ಹೆಂಗೆ ಬಂತು ನಂಬರ್ಸು ಆ ಥರ ಈ ಸರಿ TDPಗೆ ಬಂದಂಗಿದೆ. 170 ಚಿಲ್ಲರೆಗೆ 150 ಚಿಲ್ಲರೆ ಜಗನ್ಗೆ ಬಂದಿತ್ತು. ಈ ಸರಿ ಇವ್ರಿಗೆ 148 ಚಿಲ್ಲರೆ ಬಂದು ಕೂರಂಗೆ ಕಾಣಿಸ್ತಾ ಇದೆ. ಓಕೆ, ಉತ್ತರ ಪ್ರದೇಶ ನೋಡಿ, ಇನ್ನೂ ಏನು ವ್ಯತ್ಯಾಸ ಆ 50-50 ಆಟ ಏನಿದೆ, ಆ 50-50 ಆಟ ಹಾಗೆ ನಡೀತಾ ಇರೋಂಗೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಎಗೈನ್ ಇಟ್ಸ್ ಅ ಟಫ್ ಫೈಟ್. ಇವ್ರು ಅನ್ಕೊಂಡಿದ್ದಕ್ಕಿಂತ ಟಫ್. ಮಧ್ಯಪ್ರದೇಶ ದೇ ಸಿಮ್ಸ್ ಟು ಬಿ ಮ್ಯಾನೇಜಿಂಗ್. ಬಿಹಾರ್ ಮ್ಯಾನೇಜ್ ಮಾಡ್ತಿರೋಂಗೆ ಕಾಣಿಸ್ತಾ ಇದೆ. ಈಗಿನ ಲೀಡ್ಗಳನ್ನ ನೋಡಿದ್ರೆ ಮ್ಯಾನೇಜ್ ಮಾಡೋಂಗೆ ಕಾಣಿಸ್ತಾ ಇದೆ ಅವರ ನಿರೀಕ್ಷೆಗೆ ತಕ್ಕಂತೆ. ಓಕೆ, ಸೊ ಅವರ ನಿರೀಕ್ಷೆಗೆ ತಕ್ಕಂತೆ ಈಗಲೂ ಮ್ಯಾನೇಜ್ ಮಾಡದೇ ಇರೋಂಗೆ ಕಾಣಿಸ್ತಾ ಇರೋದು ಉತ್ತರ ಪ್ರದೇಶ ಇದೆ. ಆ್ಯಂಡ್ ಆ ಉತ್ತರ ಪ್ರದೇಶದ ಶಾಕ್ ಏನಿದೆ ಅದೇ ಈ ಸಂಖ್ಯೆಯಲ್ಲೂ ನಿಮಗೆ ಕಾಣಿಸ್ತಾ ಇರೋದು. ಅಲ್ಲಿ ಇನ್ನೊಂದು 20 ಇದ್ದಿದ್ರೆ ಇವರು 310-320ರಲ್ಲೇ ಕೂತಿರೋರು. ಬಟ್ ಮೇಲ್ಗಡೆ ಟಾಪ್ ಅಲ್ಲಿ ನೋಡಿದ್ರೆ ಸರ್ INDA 230 ಹೋಗ್ತಾ ಇದೆ ಇವಾಗ. ಹೌದು, ಇವರು 290 ಬಂದಿದ್ದಾರೆ ಸರ್. ಅಂದ್ರೆ ಅದು ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಡಿಕ್ರೀಸ್ ಅಂತೂ ಕಾಣಿಸ್ತಾ ಇಲ್ಲ. ಬಿಜೆಪಿ ಡಿಕ್ರೀಸ್ ಆಗ್ತಾ ಇದೆ, ಅವ್ರದ್ದು ಇನ್ಕ್ರೀಸ್ ಆಗ್ತಾ ಇಲ್ಲ ಅವ್ರದ್ದು. ಮೈಸೂರಿನಲ್ಲಿ ಯದುವೀರ್ಗೆ 64,000 ಲೀಡ್ ಇದೆ. 275 ಇಂದ ಕೆಳಗೆ ಇಳಿದರೆ ಮಾತ್ರ ಡೇಂಜರಸ್ ಸಿಚುಯೇಷನ್ ಇಂಡಿಯನ್ ಅವರಿಗೆ. ಹೌದು, ಅಲ್ಲಿವರೆಗೂ ದೇ ಆರ್ ಓಕೆ, ಯಾವ ನಂಬರ್ ಇದ್ರೂ ಓಕೆನೆ. ಆಮೇಲೆ ಅದಕ್ಕೆ ಉತ್ತರ 1000 ಕೊಡಬೇಕಷ್ಟೇ. ಬಟ್ NDA ಅಲ್ಲಿರುವಂಥ ಪಕ್ಷಗಳು ಹೋಗ್ಬಿಟ್ಟು ಅವ್ರ ಜೊತೆ ಗೌರ್ಮೆಂಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದಾವ ಸರ್ ಅಂಥವು ಯಾವುದಾದ್ರು ಪಕ್ಷಗಳು? ಗೊತ್ತಿಲ್ಲ, ವಿ ಡೋಂಟ್ ನೋ. ನಮ್ಮ ನಂಬರ್ಗಳನ್ನು ಕೂತ್ಕೊಂಡು ನೋಡ್ತಾ ಕೂತಿದ್ದಾರೆ ಡಾಕ್ಟ್ರ್ ಅಂತೆ. ಆಲ್ ರೈಟ್, ಏನು ನೋಡಬೇಡಿ ಡಾಕ್ಟ್ರೇ, ಸೇಫ್ ಆಗಿದ್ದೀರಿ, ಹೋಗಿ ಯಾರಿಗಾರು ಏನಾದ್ರು ಕಷ್ಟದಲ್ಲಿದ್ದರೆ ಒಂದು 4 ಸಹಾಯ ಮಾಡಿಕೊಡಿ ಅಷ್ಟೇ, ನಿಮ್ದೆಲ್ಲ ಮುಗ್ದಂಗೆ ಕಾಣುತ್ತೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಆಲ್ ರೈಟ್, ಸೆಲೆಬ್ರೇಷನ್ ಮಾಡೋದು ಬಾಕಿ ಇದೆ ಸರ್. ಯಾವ ದೊಡ್ಡ ಟೈಮ್ ವೇಸ್ಟ್ ಮಾಡೋದು, ಸೆಲೆಬ್ರೇಷನ್ ಒಂದೇ ಬಾಕಿ. ಐ ಥಿಂಕ್ ಸೊ. ದಟ್ಸ್ ಅನ್ ಅಮೇಝಿಂಗ್ ವಿಕ್ಟ್ರಿ ಇಫ್ ಯು ಕ್ಯಾನ್ ಮ್ಯಾನೇಜ್ ಇಟ್. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಆಲ್ ರೈಟ್. ದಟ್ಸ್ ಡಾಕ್ಟ್ರ್ ಅವ್ರದ್ದು ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ಫಿಗರ್ಸನ್ನ. ಅವ್ರು ಮೇಡಮ್ ಇನ್ನೂ ವೋಟ್ ಕಲೆಕ್ಟ್ ಮಾಡ್ಕೊಳ್ತಿರಂಗಿದೆ, ಅಲ್ಲಿ ಏನಿಲ್ಲ ಅದೆಲ್ಲ ಲೆಕ್ಕಾಚಾರ. ದಟ್ಸ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಹಾಸನದಲ್ಲಿ ಕೂಡ ಪ್ರಜ್ವಲ್ ಮುನ್ನಡೆಯನ್ನು ತೋರಿಸ್ತಾ ಇರುವಂಥದ್ದು 3,000 ಚಿಲ್ಲರೆ ಓಟಲ್ಲಿ. ದುರ್ಗದಲ್ಲಿ ಮಾತ್ರ 7ನೇ ಸುತ್ತಲ್ಲಿ ಕಾರಜೋಳ 32,000ಕ್ಕೆ ಹೋಗಿದ್ದಾರೆ. ಕನ್ಫ್ಯೂಷನ್ನು ಸೌತಲ್ಲೇನು ಇದ್ದಂಗಿಲ್ಲ ನನ್ನ ಪ್ರಕಾರ. ಭಾರತೀಯ ಜನತಾ ಪಕ್ಷ ಮತ್ತು NDAಗೆ ಕನ್ಫ್ಯೂಷನ್ ಇರೋದೆಲ್ಲ ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ. ಯಾ